ಸ್ನೇಹ ಪ್ರೀತಿಯಾಗಬಹುದು, ಆದರೆ ಪ್ರೀತಿ ಮತ್ತೆ ಸ್ನೇಹ ಆಗುತ್ತಾ? ನಿನ್ನ ಜೀವನದಲ್ಲಿ ಒಬ್ಬಳು ಇರಬಹುದು. ಒಮ್ಮೆ ನನ್ನವಳು ಅನಿಸಿದವಳು ಇವತ್ತು ಸಾಧಾರಣ ವ್ಯಕ್ತಿಯಾಗಿ ಕಾಣ್ತಾಳ. ಇದು ಸಾಧ್ಯನಾ? ಅಥವಾ ಅದು ಸ್ವಯಂ ಮೋಸನಾ? ಒಮ್ಮೆ ನನ್ನವಳು ಅಂತಿದ್ದವಳು ಇವತ್ತು ಸ್ನೇಹಿತೆ ಅಂತ ಅಕ್ಸೆಪ್ಟ್ ಮಾಡಬಹುದಾ? ಅಥವಾ ಅದು ಮನಸ್ಸಿಗೆ ಮಾಡೋ ಮೋಸನಾ? ಸೈಕಾಲಜಿ ಹೇಳೋದೇನು ಗೊತ್ತಾ? ಎಕ್ಸ್ನ ಜೊತೆ ಸ್ನೇಹ ಇಟ್ಕೊಳ್ಳೋ 70% ಜನ ನಿಜವಾಗಿಯೂ ಮುಂದೆ ಹೋಗಿಲ್ಲ. ನಿನ್ನ ಎಕ್ಸ್ನ ಜೊತೆ ಇನ್ನೂ ಮಾತಾಡ್ತೀಯಾ? ಅದು ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಿದೆಯಾ? ಅಥವಾ ಇನ್ನೂ ಮರೆಮಾಚಿದ ಭಾವನೆ ಇದೆಯಾ? ಸೈಕಾಲಜಿ ಪ್ರಕಾರ ಸ್ನೇಹದಿಂದ ಪ್ರೀತಿ ಆಗೋದು ನ್ಯಾಚುರಲ್ ಪ್ರೋಗ್ರೆಷನ್. ಏಕೆಂದರೆ ಫ್ರೆಂಡ್ಶಿಪ್ನಲ್ಲಿ ಆಲ್ರೆಡಿ ಟ್ರಸ್ಟ್, ಕಂಫರ್ಟ್, ಎಮೋಷನಲ್ ಬಾಂಡಿಂಗ್ ಇರುತ್ತದೆ. ಆದರೆ ರಿವರ್ಸ್ ಡೈರೆಕ್ಷನ್, ಪ್ರೀತಿಯಿಂದ ಸ್ನೇಹಕ್ಕೆ ಬರೋದು ಬ್ರೈನ್ಗೆ ತುಂಬ ಚಾಲೆಂಜಿಂಗ್. ಏಕೆಂದರೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ನಲ್ಲಿ ಡೊಪಮೈನ್, ಆಕ್ಸಿಟೋಸಿನ್, ಫಿಸಿಕಲ್ ಇಂಟಿಮಸಿ ಇವೆಲ್ಲ ಸ್ಟ್ರಾಂಗ್ ಬಾಂಡಿಂಗ್ ಕ್ರಿಯೇಟ್ ಮಾಡಿರುತ್ತವೆ. ಬ್ರೈನ್ ಅದನ್ನು ಸ್ಪೆಷಲ್ ಅಟ್ಯಾಚ್ಮೆಂಟ್ ಆಗಿ ಸ್ಟೋರ್ ಮಾಡುತ್ತದೆ. ಅಟ್ಯಾಚ್ಮೆಂಟ್ ಥಿಯರಿ ಆ್ಯಂಗಲ್. ಜಾನ್ ಬೋಲ್ಬೈ ಹೇಳಿದ ಅಟ್ಯಾಚ್ಮೆಂಟ್ ಥಿಯರಿ ಪ್ರಕಾರ ನಾವು ಒಬ್ಬರನ್ನ ಪ್ರೈಮರಿ ಎಮೋಷನಲ್ ಫಿಗರ್ ಆಗಿ ನೋಡಿದ ಮೇಲೆ ಅವರ ರೋಲ್ ಸಡನ್ಲಿ ಚೇಂಜ್ ಮಾಡೋದು ಈಸಿ ಅಲ್ಲ. ಹಾಗಾಗಿ ಬ್ರೇಕಪ್ ಆದಮೇಲೆ ಲೆಟ್ಸ್ ಬಿ ಫ್ರೆಂಡ್ಸ್ ಅನ್ನೋದು ಮಾತಿನಲ್ಲಿ ಈಸಿ, ಆದರೆ ಬ್ರೈನ್ ಲೆವೆಲ್ನಲ್ಲಿ ಹಾರ್ಡ್ ರೀಸೆಟ್ ಬೇಕು. ಎಷ್ಟು ಪರ್ಸೆಂಟ್ ಸಾಧ್ಯ? ಸೈಕಾಲಜಿ ಸ್ಟಡೀಸ್ ಹೇಳೋದೇನು? ಸುಮಾರು 15-25% ಜನರಿಗೆ ಮಾತ್ರ ಇದು ಸಾಧ್ಯ. ಜೆನ್ಯೂನ್ ಆಗಿ ಎಕ್ಸ್ನ ಫ್ರೆಂಡ್ಶಿಪ್ ಹೆಲ್ದಿಯಾಗಿ ವರ್ಕ್ ಆಗುತ್ತದೆ. ಆದರೆ ಯಾವಾಗ? ನ್ಯಾಚುರಲ್ ಬ್ರೇಕಪ್ ಆದಾಗ, ಪ್ರೀತಿಯಲ್ಲಿ ದ್ರೋಹ ಆಗದೇ ಇದ್ದಾಗ, ಇಬ್ರು ಮೂವ್ ಆನ್ ಆಗ್ತಾ ಇದ್ದಾಗ, ಎಮೋಷನಲ್ ಮ್ಯಾಚುರಿಟಿ ಹೈ ಇದ್ದಾಗ. ಬಾಕಿ 75% ಕೇಸ್ನಲ್ಲಿ ಫ್ರೆಂಡ್ಶಿಪ್ ಹೆಸರಿನಲ್ಲಿ ಹಿಡನ್ ಫೀಲಿಂಗ್ಸ್, ಜೆಲಸಿ, ಇನ್ನೂ ಹೋಪ್, ಬ್ರೇಕಪ್ ಆಪ್ಷನ್ ಇವೆಲ್ಲ ಮಿಕ್ಸ್ ಆಗಿರುತ್ತವೆ. ಅದು ಫ್ರೆಂಡ್ಶಿಪ್ ಅಲ್ಲ, ಎಮೋಷನಲ್ ಕನ್ಫ್ಯೂಷನ್ ಆಗಿರುತ್ತದೆ. ಯಾಕೆ ಹೆಚ್ಚು ಜನರಿಗೆ ಸಾಧ್ಯವಾಗಲ್ಲ? ಯಾಕಂದರೆ 1, ರೊಮ್ಯಾಂಟಿಕ್ ಮೆಮೊರೀಸ್ ಎರೇಸ್ ಆಗಲ್ಲ. 2, ಸೈಕಾಲಜಿಕಲ್ ಅಟ್ರಾಕ್ಷನ್ ಫುಲ್ಲಿ ಡಿಸಪಿಯರ್ ಆಗಿರಲ್ಲ. 3, ಈಗೋ ಹರ್ಟ್ ಹೀಲ್ ಆಗಿರಲ್ಲ. 4, ಒನ್ ಪರ್ಸನ್ ಸ್ಟಿಲ್ ಹೋಪಿಂಗ್ ಫಾರ್ ಕಮ್ ಬ್ಯಾಕ್. ಅಲ್ಲಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು ಹೊರತು ಕ್ಲೋಸರ್ ಅಲ್ಲ, ಇದು ಸೆಲ್ಫ್ ಟಾರ್ಚರ್ ಆಗಿರುತ್ತದೆ. ಯಾವಾಗ ನಿಜವಾಗಿಯೂ ಸಾಧ್ಯವಾಗುತ್ತದೆ? ಇಬ್ಬರು ಹೊಸ ರಿಲೇಶನ್ಶಿಪ್ನಲ್ಲಿ ಹ್ಯಾಪಿ ಆಗಿದ್ದಾಗ, ಫಾಸ್ಟ್ ಬಗ್ಗೆ ಗಿಲ್ಟ್ ಇಲ್ಲದೆ ಇದ್ದಾಗ, ಎಮೋಷನಲ್ ಅಟ್ಯಾಚ್ಮೆಂಟ್ ನ್ಯಾಚುರಲ್ ಆಗಿದ್ದಾಗ. ರೆಸ್ಪೆಕ್ಟ್ ಮಾತ್ರ ಉಳಿದಿದ್ದರೆ ಅಲ್ಲಿ ಪ್ರೀತಿ ಸಾಯೋದಿಲ್ಲ, ಅದು ಮ್ಯಾಚುರಿಟಿಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತದೆ. ಕೆಲವರು ಎಕ್ಸ್ನ ಜೊತೆ ಸ್ನೇಹ ಇಟ್ಕೊಳ್ತಾರೆ ಏಕೆಂದರೆ ಅವರು ಪ್ರೀತಿಯನ್ನು ಬಿಡಲಾಗ್ತಿರಲ್ಲ. ಕೆಲವರು ಬಿಡ್ತಾರೆ ಏಕೆಂದರೆ ಅವರು ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆಯ್ಕೆ ಮಾಡ್ತಾರೆ. ನಿಜವಾದ ಸ್ಟ್ರೆಂತ್ ಏನು ಗೊತ್ತಾ? ಒಮ್ಮೆ ನನ್ನವಳಾಗಿದ್ದವಳು ಇವತ್ತು ನನ್ನ ಜೀವನದ ನೆನಪಾಗಿ ಉಳಿದರೂ ನಾನು ಶಾಂತಿಯಿಂದ ಇದ್ದಾಗ ಮಾತ್ರ. ಸ್ನೇಹ ಪ್ರೀತಿಯಾಗುವುದು ಸುಲಭ, ಆದರೆ ಪ್ರೀತಿ ಮತ್ತೆ ಸ್ನೇಹವಾಗುವುದು ಪ್ರೀತಿ ಸಾಯೋದ್ರಿಂದ ಅಲ್ಲ, ಅದು ಈಗೋ, ಎಕ್ಸ್ಪೆಕ್ಟೇಷನ್, ಅಟ್ಯಾಚ್ಮೆಂಟ್ ಇವೆಲ್ಲ ಮ್ಯಾಚೂರ್ ಆಗಿರೋದ್ರಿಂದ ಮಾತ್ರ. ಪ್ರೇಮಿಯನ್ನ ಸ್ನೇಹಿತರಾಗಿ ಮುಂದುವರಿಸುವುದು ಸರಿ ಅಥವಾ ತಪ್ಪು ಅನ್ನೋದು ಒನ್ ಲೈನ್ ಆನ್ಸರ್ ಅಲ್ಲ. ಸೈಕಾಲಜಿಯಲ್ಲಿ ಇದು ಕಂಪ್ಲೀಟ್ ಕಾಂಟೆಕ್ಸ್ಟ್ ಬೇಸ್ಡ್ ಡಿಸಿಷನ್. ಈಗ ಕ್ಲಿಯರ್ ಆಗಿ ನೋಡೋಣ. ಸೈಕಾಲಜಿಕಲ್ ಆಧಾರದಲ್ಲಿ ರೊಮ್ಯಾಂಟಿಕ್ ರಿಲೇಶನ್ಶಿಪ್ನಲ್ಲಿ ಬ್ರೈನ್ ಡೊಪಮೈನ್, ಆಕ್ಸಿಟೋಸಿನ್, ಸೆರೆಟೋನಿನ್ ಶಿಫ್ಟ್ ಆಗಿರುತ್ತದೆ. ಇವೆಲ್ಲ ಸ್ಟ್ರಾಂಗ್ ಎಮೋಷನಲ್ ಇಂಪ್ರಿಂಟ್ ಮಾಡುತ್ತದೆ. ಬ್ರೇಕಪ್ ಆದಮೇಲೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದು ಅಂದರೆ ಬ್ರೈನ್ಗೆ ರೋಲ್ ಚೇಂಜ್ ಕಾನ್ಸೆಪ್ಟ್ ಮಾಡಿಸೋದು. ಜಾನ್ ಬೋಲ್ಬೈ ಅವರ ಅಟ್ಯಾಚ್ಮೆಂಟ್ ಥಿಯರಿ ಪ್ರಕಾರ ಒಮ್ಮೆ ಯಾರನ್ನಾದರೂ ಪ್ರೈಮರಿ ಅಟ್ಯಾಚ್ಮೆಂಟ್ ಫಿಗರ್ ಆಗಿ ನೋಡಿದರೆ ಅವನನ್ನು ಸಡನ್ ಆಗಿ ಜಸ್ಟ್ ಫ್ರೆಂಡ್ ಆಗಿ ನೋಡೋದು ಈಸಿನೇ ಅಲ್ಲ. ಯಾವಾಗ ಇದು ಸರಿ? ಇಬ್ಬರು ಎಮೋಷನಲ್ ಮೂಡ್ ಆನ್ ಇದ್ದಾಗ, ಹಿಡನ್ ಫೀಲಿಂಗ್ಸ್ ಇಲ್ಲದೆ ಇದ್ದಾಗ, ನ್ಯಾಚುರಲ್ ಬ್ರೇಕಪ್ ಆಗಿದ್ದಾಗ, ಬೌಂಡ್ರೀಸ್ ಕ್ಲಿಯರ್ ಇದ್ದರೆ, ಹೊಸ ರಿಲೇಶನ್ಶಿಪ್ಗೆ ರೆಸ್ಪೆಕ್ಟ್ ಕೊಡಬಲ್ಲವರಾಗಿದ್ದರೆ. ಇಂಥ ಕೇಸ್ನಲ್ಲಿ ಫ್ರೆಂಡ್ಶಿಪ್ ಹೆಲ್ದಿ ಆಗಿರುತ್ತದೆ, ಅದು ಮ್ಯಾಚುರಿಟಿ ಶೈನ್ ಕೂಡ ಆಗಿರುತ್ತದೆ. ಯಾವಾಗ ಬೇಡ? ಒಬ್ಬರಿಗೆ ಇನ್ನೂ ಹೋಪ್ ಇದ್ದಾಗ, ಜೆಲ್ಲಸಿ ಟ್ರಿಗರ್ ಆಗ್ತಾ ಇದ್ದಾಗ, ಬ್ರೇಕಪ್ ಆಪ್ಷನ್ ಮೈಂಡ್ ಸೆಟ್ ಇದ್ದಾಗ, ಕ್ಲೋಜರ್ ಸಿಕ್ಕಿಲ್ಲದೆ ಇದ್ದಾಗ, ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಗ್ತಿದ್ದಾಗ. ಅಲ್ಲಿ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದು ಹೀಲಿಂಗ್ ಡಿಲೇ ಮಾಡುತ್ತದೆ. ಸೈಕಾಲಜಿ ಸ್ಟಡೀಸ್ ಹೇಳೋದೇನೆಂದರೆ ಬಹುತೇಕ ಎಕ್ಸ್ ಫ್ರೆಂಡ್ಶಿಪ್ನಲ್ಲಿ
ಅಟ್ಲೀಸ್ಟ್ ಒಬ್ಬರಿಗೆ ಅನ್ರೀಸಾಲ್ವ್ಡ್ ಎಮೋಷನಲ್ ಇದ್ದೇ ಇರುತ್ತದೆ. ಅದರಿಂದ ಆಂಗ್ಸೈಟಿ, ಓವರ್ ಥಿಂಕಿಂಗ್, ಎಮೋಷನಲ್ ಡಿಪೆಂಡೆನ್ಸಿ ಹೆಚ್ಚಾಗ್ಬೋದು. ನಿಜವಾಗಿಯೂ ಅಗತ್ಯ ಇದೆಯಾ? ಈ ಪ್ರಶ್ನೆಯನ್ನು ನೀವೇ ಕೇಳ್ಕೊಳ್ಬೇಕು. ಅವಳಿಲ್ಲದೆ ನಾನು ಮೆಂಟಲಿ ಸ್ಟೇಬಲ್ ಆಗಿದ್ದೀನಿ, ಅವಳನ್ನು ನೋಡಿದಾಗ ಪೇನ್ 0 ಆಗಿರುತ್ತೆ, ನಾನು ಅವಳಿಗೆ ಫ್ರೆಂಡ್ ಆಗಿ ಜೆನ್ಯೂನ್ ಆಗಿ ಸಂತೋಷ ಕೊಡಬಲ್ಲೆನಾ? ಈ 3 ಪ್ರಶ್ನೆಗೆ ಹೌದು ಅಂತ ಹಾನೆಸ್ಟ್ ಆಗಿ ಉತ್ತರ ಬಂದರೆ ಮಾತ್ರ ಸೇಫ್ ಆಗಿರುತ್ತದೆ. ಸೈಕಾಲಜಿ ಟ್ರೂತ್ ಅಂದರೆ ಕೆಲವರು ಎಕ್ಸ್ ಜೊತೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು ಲೋನ್ಲಿನೆಸ್ ಅವಾಯ್ಡ್ ಮಾಡೋದಕ್ಕೆ, ಕೆಲವರು ಗಿಲ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಇನ್ನು ಕೆಲವರು ಈಗೋ ಸ್ಯಾಟಿಸ್ಫೈ ಮಾಡೋದಕ್ಕೆ. ಆದರೆ ಹೀಲಿಂಗ್ಗೆ ಕೆಲವು ವೇಳೆ ಡಿಸ್ಟೆನ್ಸ್ ಈಸ್ ಮೆಡಿಸಿನ್ ಆಗಿರುತ್ತದೆ. ಫೈನಲಿ ಪ್ರೇಮಿಯನ್ನ ಸ್ನೇಹಿತರನ್ನಾಗಿ ಇಟ್ಕೊಳ್ಳೋದು ಮ್ಯಾಚುರಿಟಿ ಆಗಿರ್ಬೋದು. ಆದರೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದಕ್ಕಿಂತ ನಿನ್ನ ಮೆಂಟಲ್ ಪೀಸ್ ಕಂಟಿನ್ಯೂ ಆಗ್ತಿದೆಯಾ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನೆನಪಿಡಬೇಕಾದ ವಿಷಯ ಅಂದರೆ ಪ್ರೇಮಿಯನ್ನ ಸ್ನೇಹಿತರಾಗಿ ಉಳಿಸೋದು ಪ್ರೀತಿ ಉಳಿದಿದೆ ಅಂತ ಅಲ್ಲ, ಬಿಟ್ಟು ಬಿಡೋ ಧೈರ್ಯ ಇಲ್ಲ ಅನ್ನೋದು. ಎಲ್ಲರನ್ನ ಜೀವನದಲ್ಲಿ ಉಳಿಸಿಕೊಳ್ಳೋದು ಮ್ಯಾಚುರಿಟಿ ಅಲ್ಲ, ಸರಿಯಾದವರನ್ನ ಮಾತ್ರ ಉಳಿಸಿಕೊಳ್ಳುವುದು ರಿಯಲ್ ಮ್ಯಾಚುರಿಟಿ ಆಗಿರುತ್ತದೆ. ಅವಳು ಸ್ನೇಹಿತೆ ಆಗಿರಬಹುದು, ಆದರೆ ನಿನ್ನ ಹೃದಯ ಇನ್ನು ಪ್ರೇಮಿ ಅಂತ ಟ್ರೀಟ್ ಮಾಡ್ತಾ ಇದ್ರೆ ಅದು ಸ್ನೇಹ ಅಲ್ಲ, ನೋವಿನ ಎಕ್ಸ್ಟೆನ್ಷನ್ ಮಾತ್ರ ಆಗಿರುತ್ತದೆ. ಸೈಕಾಲಜಿ ಒಂದೇ ಮಾತು ಹೇಳುತ್ತೆ, ಹೀಲ್ ಆಗಬೇಕು ಅಂದರೆ ಡಿಸ್ಟೆನ್ಸ್ ಬೇಕು, ಅಟ್ಯಾಚ್ಮೆಂಟ್ ಅಲ್ಲ. ನೀನು ಮೂವ್ ಆನ್ ಆಗಬೇಕು ಅಂದರೆ ಅವಳ ಜೊತೆ ಸ್ನೇಹ ಮುಂದುವರಿಸಬೇಡ, ನಿನ್ನ ಜೊತೆ ನೀನು ಹಾನೆಸ್ಟ್ ಆಗಿರು ಸಾಕು. ನಿನ್ನ ಎಕ್ಸ್ನ ಜೊತೆ ಸ್ನೇಹ ಮೇಂಟೈನ್ ಮಾಡ್ತೀಯಾ? ಅದು ನಿಜವಾದ ಸ್ನೇಹನ ಅಥವಾ ಇನ್ನು ಮುಗಿಯದ ಪ್ರೀತಿನ? ಪ್ರೇಮ ಮುಗಿದ ಮೇಲೆ ಸ್ನೇಹ ಉಳಿಬಹುದು, ಆದರೆ ಸತ್ಯ ಏನು ಗೊತ್ತಾ? ಅದು ಪ್ರೀತಿಯಲ್ಲ, ಪ್ರೀತಿಯ ನೆರಳು ಮಾತ್ರ. ಕೆಲವು ಜನರು ನಮ್ಮ ಜೀವನದಲ್ಲಿ ಉಳಿಯೋದಿಲ್ಲ, ಅವರು ನೆನಪಾಗಿ ಮಾತ್ರ ಉಳಿತಾರೆ. ಅದೇ ಅವರ ಸರಿಯಾದ ಜಾಗ. ಹಾಗೆ ಇದ್ದು ಬಿಡಲಿ ಬಿಡು, ನೀನು ಮೂವ್ ಆನ್ ಆಗು. ಅವಳು ಈಗ ನಿನ್ನ ಸ್ನೇಹಿತೆ, ಆದರೆ ನಾಳೆ ಯಾರನ್ನಾದರೂ ಪ್ರೀತಿಸಿದ್ರೆ ನಿನ್ನ ಹಾರ್ಟ್ ರೆಡಿ ಇದೆಯಾ? ಕಮೆಂಟ್ ಮಾಡಿ ಹೇಳಿ. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.